ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಅಧಿಕ ಮಾಸದಲ್ಲಿ ಕೊಡ್ತಕ್ಕಂತಹ ಇನ್ನೊಂದಷ್ಟು ದಾನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ದಾನಗಳ ಬಗ್ಗೆ ನಿಮಗಾಗಲೇ ತಿಳಿಸಿ ವಿಡಿಯೋ ಮಾಡಿದ್ದೀನಿ. ಮತ್ತು ಇನ್ನೊಂದಷ್ಟು ದಾನಗಳಿವೆ. ಯಾವ್ಯಾವ ದಾನಗಳನ್ನು ಕೊಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ. ನಿಮಗೆ ಅನುಕೂಲವಾದಂಥ ದಾನಗಳನ್ನು ಕೊಡ್ಬೋದು ಸ್ನೇಹಿತರೆ. ಗ್ರಂಥ ದಾನವನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಗ್ರಂಥ ಅಂತಂದರೆ ಭಾಗವತವನ್ನು ಅಥವಾ ಭಗವದ್ಗೀತೆಯನ್ನು ಯಾರಾದರೂ ಓದುವಂಥವರಿಗೆ ಕೊಡಬೇಕು. ಸುಮ್ಮನೆ ಗ್ರಂಥದಾನ ಮಾಡಬೇಕು ಅಂತ ಯಾವುದ್ಯಾವುದೋ ಪುಸ್ತಕವನ್ನು ತಂದು ಕೊಡೋದಲ್ಲ. ಆಚಾರ್ಯರಿಗೆ ಅಥವಾ ಪಂಡಿತರಿಗೆ ಇಂಥವರಿಗೆ ಉಪಯೋಗ ಆಗುವಂಥ ಗ್ರಂಥ, ಭಾಗವತ ಗ್ರಂಥ ಅಂತ ಹೇಳ್ತೀವಿ, ಭಾಗವತದ ಪುಸ್ತಕ. ಇದನ್ನು ಕೊಡೋದು ತುಂಬ ಶ್ರೇಷ್ಠವಾದದ್ದು, ಮಹಾಪುಣ್ಯಕರವಾದದ್ದು. ಹಾಗಾಗಿ ಗ್ರಂಥದಾನವನ್ನು ಮಾಡಬೇಕು. ಮತ್ತು ಭಗವದ್ಗೀತೆಯನ್ನು ಸಹ ದಾನವಾಗಿ ಕೊಡ್ಬೋದು. ಇದ್ರ ಜೊತೆಗೆ ವಸ್ತ್ರವನ್ನು ಇಟ್ಟು, ನೀವು ಯಾರು ಪುರೋಹಿತರಿಗೆ ಕೊಡ್ತೀರೋ, ಆಚಾರ್ಯರಿಗೆ ಕೊಡ್ತೀರೋ ಅವರಿಗೆ ಒಂದು ಜೊತೆ ಪಂಚೆಯನ್ನು ಇಟ್ಟು, ಸಿಂಗಲ್ ಪಂಚೆ, ಒಂಟಿ ಪಂಚೆಯನ್ನು ಇಡಬಾರ್ದು. ಧೋತ್ರ ಅಂತ ಹೇಳ್ತೀವಿ, ದೊಡ್ಡದಾಗಿರುತ್ತೆ. ಪಂಚೆ ಮತ್ತು ಶಲ್ಯ ಎರಡೂ ಇರುತ್ತೆ. ಆ ಥರದ್ದಾದರೂ ಕೊಡ್ಬೋದು. ಅಥವಾ ಮಡಿ ಅಂತ ಸಿಗುತ್ತೆ ಈ ಫಂಕ್ಷನ್ಗಳಲ್ಲಿ, ಅಲ್ಲಿ ಇಲ್ಲಿ ದೇವಸ್ಥಾನಗಳಲ್ಲಿ ಉಟ್ಕೊತಾರಲ್ವ ಕಚ್ಚೆ ಹಾಕಿ, ಆ ಥರದ್ದು ಮಡಿಗಳು ಸಿಗುತ್ತೆ. ಅದನ್ನಾದರೂ ತಂದು ಕೊಡ್ಬೋದು. ಒಟ್ಟಿನಲ್ಲಿ ಗ್ರಂಥದ ಜೊತೆಗೆ ವಸ್ತ್ರ ಸಹಿತ ದಕ್ಷಿಣೆಯನ್ನು ಇಟ್ಟು ದಾನವಾಗಿ ಕೊಡಬೇಕು ಬ್ರಾಹ್ಮಣರಿಗೆ ಅಂತ ಹೇಳ್ತಾರೆ. ಹಾಗಾಗಿ ಗ್ರಂಥದಾನ ತುಂಬ ಶ್ರೇಷ್ಠವಾದದ್ದು. ಅದರಲ್ಲೂ ಮುಖ್ಯವಾಗಿ ಭಾಗವತ ಗ್ರಂಥ ದಾನವನ್ನು ಮಾಡೋದು. ಇನ್ನು ವಸ್ತ್ರದಾನವನ್ನು ಮಾಡೋದು. ವಸ್ತ್ರದಾನ ಅಂತಂದರೆ ದಂಪತಿಗಳನ್ನು ಕರೆದು ಸಾಧ್ಯವಾದರೆ ಊಟಕ್ಕೆ ಹಾಕಿ ದಂಪತಿಗಳಿಬ್ಬರಿಗೂ ಅವರಿಗೆ ಪಂಚೆ, ಶಲ್ಯ ಅಥವಾ ಮಡಿ, ಶಲ್ಯ ಈ ಥರದ್ದು ಗಂಡಸರಿಗೆ ಕೊಡಬೇಕು. ಸ್ತ್ರೀಯರಿಗೆ ಅಂದರೆ ಮುತ್ತೈದೆಗೆ ಸೀರೆ, ಅವರು 9 ಗಜದ ಸೀರೆ ಉಡ್ತೀವಿ ಅಂದರೆ 9 ಗಜದ ಸೀರೆ ಅಥವಾ 6 ಗಜದ ಸೀರೆ ಯಾವುದಾದ್ರೂ ಕೊಡ್ಬೋದು. ಬ್ಲೌಸ್ ಪೀಸ್ ಇಟ್ಬಿಟ್ಟು ಈ ರೀತಿ ವಸ್ತ್ರವನ್ನು ದಾನವಾಗಿ ಕೊಡೋದು. ಇದು ಒಂದು ಪುಣ್ಯದ ಕೆಲಸ. ಹಾಗಾಗಿ ದಕ್ಷಿಣೆ ಸಹಿತ ವಸ್ತ್ರದಾನವನ್ನು ಮಾಡೋದು. ಇನ್ನು ಮುತ್ತೈದೆಯರಿಗೆ ಮಂಗಳ ದ್ರವ್ಯಗಳನ್ನು ಕೊಡೋದು. 33 ಸಂಖ್ಯೆಯಲ್ಲಿ ಮಂಗಳ ದ್ರವ್ಯಗಳನ್ನು ಕೊಡ್ಬೋದು. ಅಂದರೆ 33 ಜನ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಹೂವು, ಬಳೆ, 1 ಡಜನ್ ಆ ಥರ ಬಳೆಯನ್ನು ಇಟ್ಟು, ಬಳೆ, ತೆಂಗಿನಕಾಯಿ, ಹಣ್ಣುಗಳು, ಈ ಥರ ಎಲ್ಲ ಮಂಗಳ ದ್ರವ್ಯಗಳನ್ನು ಇಟ್ಟು ದಾನವಾಗಿ ಕೊಡೋದು. 33 ಜನಕ್ಕೆ ಕೊಡ್ಬೋದು. ಅಥವಾ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೂ ಕೊಡ್ಬೋದು. ಅಥವಾ ಒಬ್ಬರಿಗಾದರೂ ಒಂದು ದಿನ ಈ ರೀತಿ ಮಂಗಳ ದ್ರವ್ಯಗಳನ್ನು ದಾನವಾಗಿ ಕೊಡೋದು. ಇನ್ನು ಕಡಲೆಬೇಳೆ, ಬೆಲ್ಲ ಇದನ್ನು ದಾನವಾಗಿ ಕೊಡೋದು. ಈ ರೀತಿ ಕಡಲೆಬೇಳೆ, ಬೆಲ್ಲವನ್ನು ದಾನವಾಗಿ ಕೊಟ್ಟರೆ ಮನೆಗಳಲ್ಲಿ ಶುಭ ಕಾರ್ಯಗಳು ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಿಂತು ಹೋಗಿರುವಂಥ ಶುಭ ಕಾರ್ಯಗಳು, ತುಂಬ ದಿನ ಆಯಿತು ಮನೆಯಲ್ಲಿ ಏನೂ ಶುಭನೇ ನಡೀತಾ ಇಲ್ಲ ಅಂತ ಹೇಳೋರು, ಈ ರೀತಿಯಾಗಿ ಕಡಲೆಬೇಳೆ ಒಂದು ಅರ್ಧ ಕೆಜಿ ಅಥವಾ 1/4 ಕೆಜಿ ಎಷ್ಟಾಗುತ್ತೋ ಅಷ್ಟು ಕಡಲೆಬೇಳೆ ತೊಗೊಂಡು ಬಂದು ಅದನ್ನು ಒಂದು ದೊನ್ನೆಯಲ್ಲಿ ಅಥವಾ ಹಿತ್ತಾಳೆ ಬಟ್ಲಲ್ಲಿ ಹಾಕಿ ಅದರ ಮೇಲೆ ಒಂದು ದೊಡ್ಡ ಬೆಲ್ಲದ ಕರಣೆಯನ್ನು ಇಟ್ಟು ದಕ್ಷಿಣೆ ಸಹಿತ ಮುತ್ತೈದೆಗಾದರೂ ಕೊಡ್ಬೋದು, ಬ್ರಾಹ್ಮಣರಿಗಾದರೂ ಕೊಡ್ಬೋದು. ದಾನವಾಗಿ ಕೊಡಬೇಕು. ಇದು ಒಂದು ದಾನ. ಮತ್ತು ಅನ್ನದಾನವನ್ನು ಮಾಡಿಸೋದು ತುಂಬ ಶ್ರೇಷ್ಠವಾದದ್ದು. ಮನೆಗೆ ಕರೆದು ಬಿಟ್ಟು ಬ್ರಾಹ್ಮಣ ಮುತ್ತೈದೆಗೆ ಅಡುಗೆಯನ್ನು ಮಾಡಿ ಊಟಕ್ಕೆ ಹಾಕಿ ಯಥಾಶಕ್ತಿ ದಾನ ಧರ್ಮವನ್ನು ಮಾಡೋದು. ಇಲ್ಲ ಅಂದರೆ ಮಠಗಳಲ್ಲಿ ಎಲ್ಲಾದರೂ ಒಂದು 33 ದಂಪತಿಗಳಿಗೆ ಊಟಕ್ಕೆ ಹಾಕಿಸೋದು. ಈ ರೀತಿಯೂ ಮಾಡ್ತಾರೆ ಅಧಿಕ ಮಾಸದಲ್ಲಿ. ದಂಪತಿ ಭೋಜನ ಅಂತ ಹೇಳಿಬಿಟ್ಟು 33 ಜನಕ್ಕೆ ಅಂತ ಹೇಳಿ, ಅಥವಾ ಮಠದವರಿಗೆ ಹೇಳಿದರೆ ಅವರು ಸಹ ಅರೇಂಜ್ ಮಾಡ್ತಾರೆ 33 ಜನಕ್ಕೆ. ಹಾಗೆ ಅವರಿಗೆ ಊಟಗಳಿಗೆ ಹಾಕಿಸೋದು. ಈ ರೀತಿ ಅನ್ನದಾನವನ್ನು ಮಾಡೋದು 33 ಜನಕ್ಕೆ ತುಂಬ ಶ್ರೇಷ್ಠ. ಇಲ್ಲ ನಮಗೆ ಎರಡೂ ಆಗಲ್ಲ ಅಥವಾ ನಮ್ಮ ಮನೆಗಳಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳೋರು, ನಾವು ಇದ್ರ ಪುಣ್ಯವನ್ನು ಪಡೀಬೇಕು ಅಂತ ಹೇಳೋರು, ಅಕ್ಕಿ, ಬೆಲ್ಲ ಇದೆಲ್ಲನೂ ಸಾಹಿತ್ಯ ಒಟ್ಟು ಅಡುಗೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೋ, ನಾವೇನೇನು ಬಳಸ್ತೀವಿ ದಿನನಿತ್ಯವಾಗಿ ಅಡುಗೆಯಲ್ಲಿ, ಅಕ್ಕಿ, ಬೇಳೆ, ಬೆಲ್ಲ ಈ ರೀತಿ ಎಲ್ಲ ಸಾಮಗ್ರಿಗಳನ್ನು ಇಟ್ಟು ಮುತ್ತೈದೆಗಾದರೂ ದಾನವನ್ನು ಕೊಡ್ಬೋದು. ಅಥವಾ ಪುರೋಹಿತರು, ಅರ್ಚಕರು, ಆಚಾರ್ಯರಿಗಾದರೂ ಅದನ್ನು ಇಟ್ಟು ದಾನವಾಗಿ ಕೊಡೋದು. ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು. ಕೊಟ್ಟ ಮೇಲೆ ಹೇಳಬೇಕು, ಇದನ್ನು ನೀವು ಬಳಸಿ ಒಂದು ದಿನ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿರಿ ಅಂತ ಹೇಳಬೇಕು. ಅವರು ಅದನ್ನು ಬಳಸ್ಕೊಂಡು ಊಟ ಮಾಡಿದ್ರೆ ನಿಮಗೆ ಅನ್ನದಾನ ಮಾಡಿದಷ್ಟು ಫಲ ಸಿಗುತ್ತೆ. ಹಾಗಾಗಿ ಇದನ್ನೊಂದು ಮಾಡ್ಕೋಬೋದು. ಇನ್ನು ಗೆಜ್ಜೆ ವಸ್ತ್ರದಾನ. ದಿನನಿತ್ಯವಾಗಿ 33 ಗೆಜ್ಜೆ ವಸ್ತ್ರವನ್ನು ದಾನವಾಗಿ ಕೊಡೋದು. ಯಾರಿಗಾದರೂ ಮುತ್ತೈದೆಗೆ ಅರಿಶಿನ, ಕುಂಕುಮ, ಬಳೆ ಎಲ್ಲವನ್ನು ಇಟ್ಟು ದಕ್ಷಿಣೆ ಸಹಿತ ದಿನನಿತ್ಯವಾಗಿ 33 ಗೆಜ್ಜೆದು
ವಸ್ತ್ರ ಸಹಿತ ದಾನವನ್ನು ಮಾಡ್ಬೋದು. ಅಥವಾ 18 ಗೆಜ್ಜೆದು 33 ದಾನವನ್ನು ಕೊಡ್ಬೋದು, ಅಥವಾ 16 ಗೆಜ್ಜೆದು 33, ಆ ಥರ ಹೇಗಾದರೂ ಕೊಡ್ಬೋದು. ಒಟ್ಟಿನಲ್ಲಿ 33 ಸಂಖ್ಯೆಯಲ್ಲಿ ದಾನವಾಗಿ ಕೊಡೋದು. 33 ಜನಕ್ಕೆ ಗೆಜ್ಜೆ ವಸ್ತ್ರವನ್ನು ಕೊಡ್ಬೋದು. ಇಷ್ಟೇ ಕೊಡಬೇಕು ಅಂತ ಇಲ್ಲ, ಗೆಜ್ಜೆ ವಸ್ತ್ರ 33 ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರವನ್ನಾದರೂ ಕೊಡ್ಬೋದು, 18 ಗೆಜ್ಜೆ ವಸ್ತ್ರ ಇರುವಂಥದ್ದು ಆದರೂ ಕೊಡ್ಬೋದು, ಹೇಗಾದರೂ ಕೊಡ್ಬೋದು. ಒಟ್ಟಿನಲ್ಲಿ ಗೆಜ್ಜೆ ವಸ್ತ್ರ ದಾನ ಇದು ಅಷ್ಟೇ ತುಂಬ ಶ್ರೇಷ್ಠ. ಜನ್ಮಾಂತರದಲ್ಲಿ ವಸ್ತ್ರ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ಟೆ ಅದರ ದಾರಿದ್ರ್ಯ ಬರೋದಿಲ್ಲ ನಮಗೆ. ಹಾಗಾಗಿ ಗೆಜ್ಜೆ ವಸ್ತ್ರದಾನ ಶ್ರೇಷ್ಠವಾದದ್ದು. ಮತ್ತು ಬತ್ತಿಗಳನ್ನು ದಾನವಾಗಿ ಕೊಡೋದು. ಹೂ ಬತ್ತಿಯನ್ನು, ಮಂಗಳಾರತಿ ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ಅದನ್ನು 33 ದಾನವಾಗಿ ಕೊಡೋದು. 33 ದಿನನಿತ್ಯ 33 ಜೊತೆ ಆದರೂ ಕೊಡ್ಬೋದು, ಅಥವಾ 33 ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ದಿನನಿತ್ಯ 33 ಕೊಡೋದು. ಆ ರೀತಿಯೂ ಮಾಡ್ಬೋದು. ಯಾರ ಮನೆಯಲ್ಲಿ ದಿನನಿತ್ಯ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೋ, ಮಂಗಳಾರತಿ ಆರತಿಗಳನ್ನು ಮಾಡ್ತಾ ಇರ್ತಾರೋ ಅಂಥವರ ಮನೆಗೆ ಮುತ್ತೈದೆ ಬ್ರಾಹ್ಮಣರಿಗೆ ಯಾರಿಗಾದರೂ ನೀವು ಈ ತುಪ್ಪದ ಬತ್ತಿಗಳನ್ನು ದಾನವಾಗಿ ಕೊಡ್ಬೋದು. ದಿನನಿತ್ಯ 33 ಮಂಗಳಾರತಿ ಬತ್ತಿಯನ್ನು ದಾನವಾಗಿ ಕೊಡೋದು, ಅಥವಾ ದಿನನಿತ್ಯ 2 ಜೊತೆ ಹೂಬತ್ತಿಯನ್ನು ಕೊಡೋದು. ಈ ರೀತಿ ನಿಮ್ಮ ಅನುಕೂಲ ನೋಡಿಕೊಂಡು ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿನೇ ದಾನವಾಗಿ ಕೊಡ್ರಿ. ಕೊಡ್ತೀರಾ ತುಪ್ಪದಲ್ಲಿ ನೆನೆಸಿ ಕೊಡ್ರಿ. ಅಥವಾ ಬತ್ತಿಗಳ ಜೊತೆಗೆ ಒಂದು 1/4 ಲೀಟ್ರಷ್ಟು 1/4 kg ತುಪ್ಪವನ್ನು ದಾನವಾಗಿ ಕೊಡ್ಬೋದು. ಈ ರೀತಿಯಾಗಿ ಮಾಡ್ಬೋದು. ಈ ತುಪ್ಪದಲ್ಲಿ ನೀವು ಬತ್ತಿಗಳನ್ನು ನೆನೆಸ್ಕೊಳ್ರಿ ಅಂತ ಹೇಳ್ಬೋದು. ಹಾಗೆ ಬತ್ತಿಗಳ ದಾನ ತುಂಬ ಶ್ರೇಷ್ಠ. ಇನ್ನು ವಿಷ್ಣುಪಾದವನ್ನು ದಾನವಾಗಿ ಕೊಡೋದು. 33 ವಿಷ್ಣುಪಾದಗಳನ್ನು ದಾನವಾಗಿ ಕೊಡ್ಬೋದು. ದಿನನಿತ್ಯ ವಿಷ್ಣುಪಾದವನ್ನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಸ್ವಲ್ಪ ಅಕ್ಕಿಯಲ್ಲಿ ವಿಷ್ಣುಪಾದವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡ್ಕೊಂಡು ಗೆಜ್ಜೆ ವಸ್ತ್ರ ಹೂವು ಎರಿಸಿ ದೀಪಗಳನ್ನು ಹಚ್ಚಿಟ್ಟು ವಿಷ್ಣುಪಾದ ಪೂಜೆಯನ್ನು ಮಾಡಿ ಅಕ್ಕಿ ಸಹಿತವಾಗಿ ಯಾವ ವಿಷ್ಣುಪಾದವನ್ನು ಎಲ್ಲಿಟ್ಟಿರ್ತೀರೋ ಅಕ್ಕಿಯಲ್ಲಿ ಆ ಅಕ್ಕಿ ಸಹಿತವಾಗಿ ವಿಷ್ಣುಪಾದವನ್ನು ದಿನನಿತ್ಯ ದಾನ ಮಾಡೋದು. 33 ಜನಕ್ಕೆ ದಾನವನ್ನು ಕೊಡೋದು. ಅಥವಾ ದಿನನಿತ್ಯ ವಿಷ್ಣುಪಾದವನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ 1 ವಿಷ್ಣುಪಾದವಾದರೂ ದಾನವಾಗಿ ಕೊಡೋದು. ಈ ರೀತಿಯಾದರೂ ಮಾಡ್ಕೋಬೋದು. ನಿಮ್ಮ ಅನುಕೂಲ. ದಿನನಿತ್ಯ ಕೊಡೋರು ಕೊಡ್ಬೋದು, ಇಲ್ಲ ನಾವು ಒಂದು ಸಲ ಕೊಡ್ತೀವಿ ಅಂತ ಹೇಳೋರು ಸಹ ದಿನನಿತ್ಯ ವಿಷ್ಣುಪಾದವನ್ನು ಪೂಜೆಯನ್ನು ಮಾಡೋದು. ಆಮೇಲೆ ಕೊನೆಯದಾಗಿ ಒಮ್ಮೆ ನೀವು ಯಾವಾಗ ದಾನಗಳನ್ನು ಕೊಡ್ತೀರಲ್ಲ ಆವಾಗ ವಿಷ್ಣುಪಾದವನ್ನು ಇಟ್ಟು ದಾನವಾಗಿ ಕೊಡೋದು. ಆ ದಾನಗಳಲ್ಲಿ ಈ ರೀತಿಯಾಗಿ ಸಹ ಮಾಡ್ಕೋಬೋದು. ಇನ್ನು ಗೋದಾನವನ್ನು ಮಾಡೋದು. 33 ಗೋವುಗಳನ್ನು ದಾನವಾಗಿ ಕೊಡೋದು. ನೋಡಿರಿ ಎಷ್ಟು ಪುಣ್ಯ. ಈ ಎಲ್ಲ ದಾನಗಳಿಂದ ಅನಂತಪಟ್ಟು ಪುಣ್ಯ ಸಿಗುತ್ತೆ. ಯಾವುದಾದ್ರೂ ಒಂದನ್ನಾದರೂ ಮಾಡ್ಕೊಳ್ರಿ ಸ್ನೇಹಿತರೆ. ಈಗ ದಿನನಿತ್ಯವಾಗಿ ಮನೆಯಲ್ಲಿ ಗೋವನ್ನು ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ಳೋದು. ಗೋಪೂಜೆಯನ್ನು ಮಾಡ್ಕೊಳ್ಳೋದು. ಗೆಜ್ಜೆ ವಸ್ತ್ರ ಹೂವು ದೀಪಗಳನ್ನು ಹಚ್ಚಿಟ್ಟು ಧೂಪ ದೀಪ ನೈವೇದ್ಯ ಏನು ಮಾಡಬೇಕು ಗೋವಿಗೆ ಅಂತಂದರೆ ಗೋಗ್ರಾಸವನ್ನೇ ಇಡಬೇಕು. ಅಂದರೆ ಒಂದು ಬಟ್ಲಲ್ಲಿ ಅಕ್ಕಿ, ಸ್ವಲ್ಪ ಬೆಲ್ಲ, ಒಂದು ಕರಣೆ ಬೆಲ್ಲ, ಇದು ಗೋವಿಗೆ ಗ್ರಾಸ. ಹಾಗಾಗಿ ಗೋಗ್ರಾಸ ಇಟ್ಬಿಟ್ಟು ಗೋವಿನ ಪೂಜೆಯನ್ನು ಮಾಡ್ಕೊಳ್ಳೋದು. 33 ಗೋವುಗಳನ್ನು ತೊಗೊಂಡು ಬರೋದು. ಈಗ ಬೆಳ್ಳಿಯದ್ದಾಗಿರಲಿ ಅಥವಾ ಹಿತ್ತಾಳೆ ಕಂಚಿಂದು ಇದೆಲ್ಲ ಗೋವುಗಳು ಸಿಗುತ್ತೆ. ಚಿಕ್ಕದಾಗಿ ಗೋವುಗಳು ಸಿಗುತ್ತೆ. ಆ ಥರದ್ದು 33 ಗೋವನ್ನು ತೊಗೊಂಡು ಬಂದು ದಿನನಿತ್ಯವಾಗಿ ಗೋದಾನವನ್ನು ಮಾಡೋದು. ಎಷ್ಟು ಪುಣ್ಯ ಸ್ನೇಹಿತರೆ. ನಾವು ಒಂದು ಗೋದಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇರ್ತೀವಿ, ಅಷ್ಟು ಕಷ್ಟ ಆಗುತ್ತೆ ಅಂತ. ಯಾಕಂದರೆ ಕೆಲವೊಬ್ರಿಗೆ ಆಗೋದಿಲ್ಲ ಗೋದಾನ ಮಾಡಲಿಕ್ಕೆ ಅಂತ. ಗೋದಾನ ಮಾಡಿದರೆ ಅನಂತಪಟ್ಟು ಪುಣ್ಯ ಇದೆ. 33 ಕೋಟಿ ದೇವತೆಗಳು ವಾಸವಾಗಿರುವಂತಹ ಗೋವು. ಅಂತಹ ಗೋವನ್ನು ಈ ಒಂದು ಅಧಿಕ ಮಾಸದಲ್ಲಿ 33 ಸಂಖ್ಯೆಯಲ್ಲಿ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಲಭಿಸ್ಬೋದು ಅಂತ ನೀವೇ ಯೋಚನೆ ಮಾಡಿರಿ. ಒಂದು ಗೋದಾನ ಮಾಡಿದ್ರೇ ನಮ್ಮ ತಲತಲಾಂತರದ ಪಿತೃಗಳು ಸ್ವರ್ಗಕ್ಕೆ ಹೋಗ್ತಾರೆ, ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಅಂತಂದರೆ ಇನ್ನು 33 ಗೋದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ಬೋದು. ಹಾಗಾಗಿ ಅಟ್ಲೀಸ್ಟ್ ಒಂದನ್ನಾದರೂ ಮಾಡಿರಿ ಅಂತ ಹೇಳ್ತೀನಿ. 33 ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಕೆಲವೊಬ್ಬರಿಗೆ. ಅದಕ್ಕೋಸ್ಕರ ದಿನನಿತ್ಯ ಗೋವನ್ನು ಮನೆಯಲ್ಲಿ ಹೇಗೂ ಎಲ್ಲರ ಮನೆಯಲ್ಲೂ ಗೋವು ಇದ್ದೇ ಇರುತ್ತೆ. ಹಿತ್ತಾಳೆದೋ ಬೆಳ್ಳಿದೋ ಅಲ್ವಾ, ಗೌರಿ ಪೆಟ್ಟಿಗೆಯಲ್ಲೂ ಇಟ್ಕೊಂಡಿರ್ತೀವಿ. ಅದನ್ನು ನೀವು ದಿನನಿತ್ಯ ಒಂದು ಮಣೆಯ ಮೇಲೆ ಒಂದು ಚೂರು ಅಕ್ಕಿಯನ್ನು ಹಾಕಿ ಆ ತಟ್ಟೆಯಲ್ಲಿ ಗೋವನ್ನು ಇಟ್ಟು ದಿನನಿತ್ಯ ಪೂಜೆಯನ್ನು ಮಾಡೋದು. ಅದಕ್ಕೆ ಗೋಗ್ರಾಸವನ್ನು ಇಡೋದು. ನಿಮ್ಮ ಮನೆ ಹತ್ತಿರ ಹಸುಗಳು ಏನಾದರೂ ಬಂದರೆ ಅಥವಾ ನಿಮ್ಮ ಮನೆ ಹತ್ತಿರ ಯಾರಾದರೂ ಹಸುಗಳನ್ನು ಸಾಕಿದರೆ ಆ ಗೋಗ್ರಾಸ ತೊಗೊಂಡು ಹೋಗಿ ಆ ಹಸುಗೆ ತಿನ್ನಿಸೋದು.
ಒಮ್ಮೆ ನೀವು ಯಾವತ್ತು ದಾನಗಳನ್ನು ಕೊಡ್ತೀರೋ ಆವತ್ತು ಒಂದು ಗೋವನ್ನು ತೊಗೊಂಡು ಬಂದು, ಬೆಳ್ಳಿಯದ್ದು ಹಿತ್ತಾಳೆದು ನಿಮ್ಮ ಶಕ್ತಿ ಅನುಸಾರ ತೊಗೊಂಡು ಬಂದು ಗೋಗ್ರಾಸದ ಸಹಿತವಾಗಿ, ಅಕ್ಕಿ ಬೆಲ್ಲದ ಸಹಿತವಾಗಿ ದಾನವಾಗಿ ಕೊಡೋದು, ದಕ್ಷಿಣೆ ಇಟ್ಬಿಟ್ಟು. ಇದು ಗೋದಾನ. ಸಾಕ್ಷಾತ್ ಗೋದಾನ ಮಾಡ್ತೀವಿ ಅಂದರೆ ಅದು ಇನ್ನೂ ಮಹಾಪುಣ್ಯ. ಒಂದು ನಾವು ಗೋದಾನ ಮಾಡ್ತೀವಿ ಅಂತಂದರೆ ಅದು ಇನ್ನೂ ಪುಣ್ಯಕರವಾದದ್ದು. ಸಾಧ್ಯ ಆಗಲ್ಲ ಅಂದರೆ ಈ ರೀತಿಯಾಗಿ ಗೋವುಗಳನ್ನು ಪೂಜೆ ಮಾಡೋದು, ಗೋದಾನವನ್ನು ಕೊಡೋದು. ಈ ರೀತಿ 33 ಮಾಡ್ಕೋಬೋದು. ಅಟ್ಲೀಸ್ಟ್ ಒಂದನ್ನಾದರೂ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಇನ್ನು 33 ನಾರಿಕೇಳದ ದಾನ ಅಂದರೆ ಎಳನೀರಿನ ದಾನ. ಈಗಂತೂ ಬೇಸಿಗೆ ನಡೀತಾ ಇದೆ. ಎಳನೀರನ್ನು ದಾನವಾಗಿ ಕೊಟ್ಟರೆ ಅನಂತಪಟ್ಟು ಪುಣ್ಯ ಇದೆ. ಹಾಗಾಗಿ 33 ಜನಕ್ಕೆ ಎಳನೀರನ್ನು ದಾನವಾಗಿ ಕೊಡೋದು. ಅಥವಾ ದೇವಸ್ಥಾನಗಳಲ್ಲಿ ಅಭಿಷೇಕಗಳನ್ನು ಮಾಡ್ತಾ ಇರ್ತಾರಲ್ಲ, ಆಗ ಎಳನೀರನ್ನು ತೊಗೊಂಡು ಹೋಗಿ ದೇವರಿಗೆ ಸಮರ್ಪಣೆಯನ್ನು ಮಾಡೋದು. ಈ ರೀತಿಯೂ ಮಾಡ್ಕೋಬೋದು. ಇದರಿಂದನೂ ಅನಂತಪಟ್ಟು ಪುಣ್ಯ ಇದೆ. ಇನ್ನು 33 ಜನರಿಗೆ ದಿನನಿತ್ಯ ಹಾಲು ಮೊಸರು ದಾನವಾಗಿ ಕೊಡೋದು. ಅಂದರೆ ಒಂದರಲ್ಲಿ ಹಾಲು, ಒಂದರಲ್ಲಿ ಮೊಸರು ಹಾಕಿ ಕೊಡ್ಬೋದು ದೊನ್ನೆಗಳಲ್ಲಿ, ಅಥವಾ ಪ್ಯಾಕೆಟ್ಗಳನ್ನಾದರೂ ಕೊಡ್ಬೋದು. ಯಾರಿಗಾದರೂ ನಿಮ್ಮ ಮನೆ ಹತ್ತಿರ ಇರುವಂಥ ಮುತ್ತೈದೆ ಬ್ರಾಹ್ಮಣರಿಗೆ ನಿತ್ಯವಾಗಿ ಬೆಳಗ್ಗೆ ಹಾಲು ಮೊಸರು ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು. ಅವರು ಹಾಲು ಮೊಸರು ತೊಗೊಳ್ಳೇಬೇಡ್ರಿ ಅಂತ ಹೇಳಿಬಿಡ್ರಿ, ಒಬ್ಬರಿಗೆ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ದಿನನಿತ್ಯ ಕೊಡೋದು. 33 ಕೊಟ್ಟರೆ ಸಾಕಾಗುತ್ತೆ. ಲೆಕ್ಕ ನೋಡಿಕೊಂಡು ನೀವು 33 ಮೊಸರು 33 ಹಾಲು ಆಗಿರಬೇಕು. ಆ ರೀತಿ ದಾನವಾಗಿ ಕೊಡ್ರಿ. ಇದರಿಂದನೂ ಸಹ ಅನಂತಪಟ್ಟು ಪುಣ್ಯ ಇದೆ. ಹೀಗೆ ತುಂಬ ದಾನಗಳಿದೆ ಸ್ನೇಹಿತರೆ. ಇಂಥದ್ದು ಅಂಥದ್ದು ಅಂತಲ್ಲ, ನೀವು ಎಂಥ ದಾನಗಳನ್ನಾದರೂ ಕೊಡ್ಬೋದು. ಆದರೆ ಅದು ಉಪಯೋಗ ಆಗಿರಬೇಕು. ಆ ಥರದ ದಾನ ಕೊಡಬೇಕು. ಅದರಿಂದ ನಮಗೆ ಪುಣ್ಯ ಬರಬೇಕು. ಸುಮ್ಮನೆ ದಾನ ಕೊಡೋದು ಅಂದರೆ ಹೇಗೆಗೋ ಕಾಟಾಚಾರಕ್ಕೆ ದಾನಗಳನ್ನು ಕೊಡೋದಲ್ಲ. ದಾನ ಕೊಟ್ಟರೆ, ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ಅದನ್ನು ನೆನೆಸ್ಕೋಬೇಕು. ಆ ರೀತಿಯಾದಂಥ ದಾನಗಳನ್ನು ಕೊಡ್ರಿ. ಇನ್ನೊಂದು ವಿಶೇಷವಾದಂಥ ದಾನ ಯಾವುದು ಅಂತಂದರೆ ವಿಳೆದೆಲೆ ಅಡಿಕೆಯ ದಾನ, ತಾಂಬೂಲ ದಾನ ಅಂತ ಹೇಳ್ತೀವಲ್ವ, ತುಂಬ ಶ್ರೇಷ್ಠವಾದದ್ದು. ಆದಷ್ಟು ದಂಪತಿಗಳಿಗೆ ಕೊಡೋದು ತುಂಬ ಶ್ರೇಷ್ಠ. ಈಗ ನಾವು ಎಲ್ಲಾದರೂ ಮಠಗಳಿಗೆ, ಅಲ್ಲಿ ಎಲ್ಲಾದರೂ ಊಟಗಳಿಗೆ ಹೋದಾಗ, ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಈ ರೀತಿಯಾಗಿ ತುಂಬ ಜನ ಸಿಗ್ತಾರೆ ದಂಪತಿಗಳು. ಅವ್ರಿಗೆ ನೀವು ಮುಂಚೆನೇ ಅಡಿಕೆಯನ್ನು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಅಡಿಕೆಯನ್ನು ಸ್ವಲ್ಪ ಹುರಿದ್ಬಿಟ್ಟು, ನಾನು ಇದ್ರ ವಿಡಿಯೋ ಹಾಕಿದ್ದೀನಿ, ಅಡುಗೆ ಚಾನಲಲ್ಲೂ ಇದೆ, ನೋಡ್ಕೊಳ್ರಿ. ಅಡಿಕೆಯನ್ನು ಹೇಗೆ ತಯಾರು ಮಾಡಬೇಕು ಅಂತ ಹೇಳಿ, ಘಮ ಘಮ ಅಂತ ಇರುವಂಥ ಒಳ್ಳೆ ಅಡಿಕೆ ಪುಡಿ, ಅದನ್ನು ಮಾಡಿ ವಿಳೆದೆಲೆಯಲ್ಲಿ ಅಡಿಕೆ ಪುಡಿಯನ್ನು ಇಟ್ಟು ತಾಂಬೂಲದ ಥರ ನಾವು ಅದನ್ನು, ಅಂದರೆ ಈಗ ನಾವು ಊಟ ಆದಮೇಲೆ ಹಾಕ್ಕೊತಾರಲ್ವ ವಿಳೆದೆಲೆ ಅಡಿಕೆ, ಆ ರೀತಿಯಾಗಿ ರೆಡಿ ಮಾಡಬೇಕು. ಪಾನ್ ಥರ ರೆಡಿ ಮಾಡಬೇಕು. ಪಾನ್ ಆ ಥರ ಮಾಡಿ ಕೊಟ್ಟರೂ ಒಳ್ಳೆಯದೇ. ಇಲ್ಲ ಅಂದರೆ ವಿಳೆದೆಲೆ ಅಡಿಕೆಯನ್ನಾದರೂ ತಾಂಬೂಲ ಅಂತ ಹೇಳಿ ದಾನವಾಗಿ ಕೊಡೋದು. ಇದನ್ನು ಮಾಡ್ಬೋದು. ಇದು ಅಷ್ಟೇ ತುಂಬ ಪುಣ್ಯ. ಆಮೇಲೆ ಶಾಲಿಗ್ರಾಮದ ದಾನ, ಶಾಲಿಗ್ರಾಮವನ್ನು ತಗೊಂಡು ದಾನವಾಗಿ ಕೊಡ್ಬೋದು. 33 ಸಾಧ್ಯವಾದರೆ 33 ಕೊಡೋರು ಕೊಡ್ತಾರೆ. ಆಗಿಲ್ಲ ಅಂತಂದರೆ ಒಂದನ್ನಾದರೂ ಶಾಲಿಗ್ರಾಮವನ್ನು ಆಚಾರ್ಯರಿಗೆ, ಪಂಡಿತರಿಗೆ, ಯಾರು ಶಾಲಿಗ್ರಾಮದ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ದಾನವಾಗಿ ಕೊಡೋದು. ಈ ದಾನವನ್ನು ಪುರುಷರು ಮಾಡಬೇಕು. ಹಾಗಾಗಿ ಗಂಡ ಹೆಂಡತಿ ಸೇರಿ ಕೊಡ್ಬೋದು, ಕೊಡೋದಕ್ಕೇನಿಲ್ಲ. ಆದರೆ ಪುರುಷರು ಶಾಲಿಗ್ರಾಮವನ್ನು ಆಚಾರ್ಯರಿಗೆ ಅಥವಾ ಪಂಡಿತರಿಗೆ ದಾನವಾಗಿ ಕೊಡೋದು. ದಕ್ಷಿಣೆ ಸಹಿತ ಮಾಡಬೇಕು. ಯಾವುದೇ ಮಾಡಲಿ ದಕ್ಷಿಣೆ ಇಲ್ದಂಗೆ ದಾನ ಕೊಡಬಾರ್ದು, ಅದು ಫಲ ಸಿಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ದಾನಗಳೂ ಸಹ ದಕ್ಷಿಣೆ ಸಹಿತವಾಗಿಯೇ ದಾನ ಕೊಡಬೇಕು. ಇನ್ನು ನಾವು ಎಕ್ಸ್ಟ್ರಾ ವಸ್ತ್ರ ಕೊಡ್ತೀವಿ, ಇದ್ರ ಜೊತೆಗೆ ಆಮೇಲೆ ತಾಂಬೂಲ ಕೊಡ್ತೀವಿ, ಇನ್ನೇನಾದರೂ ಕೊಡ್ತೀವಿ ಅಂದರೆ ಕೊಡ್ಬೋದು, ತೊಂದರೆ ಇಲ್ಲ. ಮತ್ತು ಕೆಲವೊಬ್ಬರು ಕಮೆಂಟ್ ಹಾಕಿದ್ರಿ, ಎಲ್ಲ ದಾನಗಳನ್ನು ನಾವು ಒಂದು ಸಲ ಕೊಡ್ಬೋದಾ ಅಂತ. ಖಂಡಿತವಾಗಿ ಕೊಡ್ಬೋದು. ನಾನು ಶುಭ ದಿನಗಳು ಅಂತ ತಿಳಿಸಿದ್ದೀನಲ್ವ, ಯಾವ ದಿನಗಳಲ್ಲಿ ದಾನ ಮಾಡಿದ್ರೆ ಉತ್ತಮ ಅಂತ ಹೇಳಿಬಿಟ್ಟು. ಶುಕ್ಲ ಪಕ್ಷ ದ್ವಾದಶಿ, ಕೃಷ್ಣ ಪಕ್ಷ ದ್ವಾದಶಿ, ಹುಣ್ಣಿಮೆ, ನವಮಿ, ಚತುರ್ದಶಿ, ವೈದ್ಯುತಿ ಯೋಗ, ವ್ಯತಿಪಾತ ಯೋಗ, ಇವು ತುಂಬ ಶ್ರೇಷ್ಠವಾದಂಥದ್ದು. ಹೇಳಬೇಕು ಅಂದರೆ ವೈದ್ಯುತಿ ಯೋಗ, ವ್ಯತಿಪಾತ ಯೋಗದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಆದರೆ ದಾನ ಧರ್ಮಗಳನ್ನು ಮಾಡಬೇಕು. ಇದು ಅತ್ಯಂತ ಪರ್ವಕಾಲ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ಉತ್ತಮವಾದಂಥ ಯೋಗಗಳು ಇವೆರಡೂ. ದಾನ ಧರ್ಮ ಮಾಡಲಿಕ್ಕೆ ಅಷ್ಟೇ, ಶುಭ ಕಾರ್ಯ ಮಾಡಲಿಕ್ಕಲ್ಲ. ಹಾಗಾಗಿ ವ್ಯತಿಪಾತ ಯೋಗ, ವೈದ್ಯುತಿ ಯೋಗದಲ್ಲಿ ಈ ಒಂದು ದಾನಗಳನ್ನು ಕೊಡ್ಬೋದು ಸ್ನೇಹಿತರೆ. ಮತ್ತು ಪುರುಷಾರ್ಕ ಯೋಗದಲ್ಲಿ ಕೊಡ್ಬೋದು. ಈ ರೀತಿಯಾಗಿ ಶ್ರೇಷ್ಠವಾದಂಥ ದಿನಗಳನ್ನು ನೋಡಿಕೊಂಡು ಆ ದಿನದಲ್ಲಿ ನೀವು ನಿಮಗೆ ಏನೇನು ಸಾಧ್ಯ ಆಗುತ್ತೋ, ನಾನೀಗ ಸುಮಾರು ನಿಮಗೆ ದಾನಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಒಂದು 20 ದಾನಗಳನ್ನು ಹೇಳಿರ್ಬೋದು ನಾನು.
ಇನ್ನೂ ನಿಮ್ಗೆ ಏನು ತೋಚುತ್ತೋ ಅದನ್ನು ನೀವು ಕೊಡ್ಬೋದು, ಇಲ್ಲ ಅಂತೆಲ್ಲ. ಆ ದಾನಗಳನ್ನು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅದರಲ್ಲಿ ಅಷ್ಟು ದಾನಗಳನ್ನು ಇಟ್ಟು ಒಂದೇ ಸಲ ದಂಪತಿಗಳನ್ನು ಕರೆದು ಊಟಕ್ಕೆ ಹಾಕಿ ಅಥವಾ ಸ್ವಯಂ ಪಾಕದ ರೀತಿ ಎಲ್ಲವನ್ನು ಕೊಟ್ಟು ವಸ್ತ್ರ ಸಹಿತ ಪ್ರತಿಯೊಂದು ದಾನವನ್ನು ಕೊಡ್ಬೋದು. ಅಥವಾ ಹುಣ್ಣಿಮೆ ದಿವಸ ಕರೆದು ಮರದ ಬಾಗಿಣವನ್ನು ಕೊಟ್ಟು ಮುತ್ತೈದೆಗೆ ಈ ಎಲ್ಲ ದಾನಗಳನ್ನು ಕೊಡ್ಬೋದು. ಅಪೂಪ ದಾನವನ್ನು ಸಹ ಕೊಡ್ಬೋದು. ಈ ರೀತಿಯಾಗಿ ನೀವು ಒಂದು ದಿನ ಮಾಡ್ಕೊತೀನಿ ಅಂದರೆ ಖಂಡಿತವಾಗಿ ಮಾಡ್ಬೋದು, ಏನೂ ತಪ್ಪಿಲ್ಲ. ದಿನನಿತ್ಯ ಮಾಡ್ತೀವಿ ಅಂದರೆ ಮಾಡ್ಬೋದು. ಇನ್ನೂ ತುಂಬ ಪೂಜೆಗಳಿದೆ ಸ್ನೇಹಿತರೆ. ಯಾವ್ಯಾವ ಪೂಜೆಗಳನ್ನು ಅಧಿಕ ಮಾಸದಲ್ಲಿ ಮಾಡ್ಕೋಬೇಕು, ಯಾವ ರಂಗೋಲಿಗಳನ್ನು ಹಾಕ್ಬೋದು, ಯಾವ ವ್ರತಗಳನ್ನು ಮಾಡಬೇಕು, ಇದು ತಿಳ್ಕೊಬೇಕು ನೀವೆಲ್ಲನೂ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಂತೆ. ಇನ್ನೇನಾದರೂ ಹೇಳಬೇಕು ಅಧಿಕ ಮಾಸದ ಬಗ್ಗೆ, ಇಂಥದ್ದನ್ನು ತಿಳಿಸ್ಕೊಡ್ರಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ಅದರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ತೀನಂತೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.